ಎಲ್ರಿಗೂ ನಮಸ್ಕಾರ. ಪ್ರಪ್ರಥಮವಾಗಿ ಇಂದಿನ ಈ ಒಂದು ಕ್ವಿಟ್ ಇಂಡಿಯಾ ಚಳುವಳಿಯ ಸ್ಮರಣಾರ್ಥವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಡೀತಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು, ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಶ್ರೀಯುತ ಡಿ.ಕೆ. ಶಿವಕುಮಾರ್ ಜಿಯವರಿಗೂ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಬಿ.ಕೆ. ಹರಿಪ್ರಸಾದ್ ಜಿಯವರಿಗೂ ಹಾಗೂ ಸಚಿವರಾದಂಥ ನಮ್ಮ ರಾಮಲಿಂಗಾರೆಡ್ಡಿ ಸಾರ್ಗೂ ಹಾಗೂ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳಿಗೂ, ಎಲ್ಲ ಸಹೋದರ ಸಹೋದರಿ ಬಂಧು ಮಿತ್ರರಿಗೂ ನನ್ನ ಹೃತ್ಪೂರ್ವಕ ನಮನಗಳು. ಇವತ್ತೆಲ್ಲರೂ ಕೂಡ ನಾವಿಲ್ಲಿ ಸೇರಿದ್ದೇವೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದಂತಹ ಅನೇಕ ಚಳುವಳಿಗಳನ್ನು ನಾವು ಆಗಾಗ ನೆನಪು ಮಾಡಿಕೊಳ್ತಲೇ ಇರಬೇಕಾದಂಥದ್ದು ಅತ್ಯಂತ ಅನಿವಾರ್ಯ. ಜೊತೆಗೆ ನಡೆದಿರ್ತಕ್ಕಂತಹ ಬಹಳಷ್ಟು ಚಳುವಳಿಗಳು, ಅದು ಅಸಹಕಾರ ಚಳುವಳಿ ಇರ್ಬೋದು, ಕ್ವಿಟ್ ಇಂಡಿಯಾ ಚಳುವಳಿ ಇರ್ಬೋದು, ಬೇರೆ ಬೇರೆ ಚಳುವಳಿಗಳನ್ನ ಆ ದಿನಮಾನಗಳಲ್ಲಿ ಬ್ರಿಟಿಷರ ವಿರುದ್ಧ ಭಾರತೀಯ ಜನರ ಬದುಕಿಗೆ ಮಾರಕವಾದಂತಹ ಬ್ರಿಟಿಷರ ನಡತೆ, ಬ್ರಿಟಿಷರ ಆಡಳಿತ, ಇವುಗಳನ್ನೂ ಕೂಡ ಧಿಕ್ಕರಿಸಿ ಈ ಭಾರತ ದೇಶದ ಅಖಂಡ ಪ್ರಭುತ್ವವನ್ನು ನಾವೇ ಪಡ್ಕೊಳ್ಬೇಕು, ಬೇರೆಯವರಿಂದ ನಾವು ಆಳಿಸ್ಕೊಳ್ಬಾರ್ದು ಅನ್ನುವಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ತರಲಿಕ್ಕೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಂಸ್ಥೆಯಾಗಿ ದುಡಿದದ್ದು ಆ ದಿನಮಾನಗಳಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ. ಅನೇಕ ಜನಗಳು ನಮಗೆ ಇಂತಹ ಸ್ವಾತಂತ್ರ್ಯವನ್ನು ತಂದುಕೊಳ್ಳಿಕ್ಕೆ ಅವರ ಪ್ರಾಣಾರ್ಪಣೆಯನ್ನು ಕೂಡ ಮಾಡಿದ್ದಾರೆ. ಅನೇಕ ಜನರು, ಬಹಳಷ್ಟು ಜನರು ಕೂಡ ಈ ಒಂದು ಚಳುವಳಿಯಲ್ಲಿ ಭಾಗವಹಿಸಿದ್ದಾರೆ. ಅಂದಿನ ಚಳುವಳಿಗಳು ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಆದಂತಹ ಚಳುವಳಿಗಳು. ಅಂದಿನ ಚಳುವಳಿಯಲ್ಲಿ ಬಹಳಷ್ಟು ಜನ ರೈತಾಪಿ ವರ್ಗ, ಕೂಲಿ ಕಾರ್ಮಿಕ ವರ್ಗ, ಎಲ್ಲ ವರ್ಗದವರು, ದಲಿತರಿಂದ ಆದಿಯಾಗಿ ಎಲ್ಲರೂ ಸಹ ಮೇಲ್ವರ್ಗ ಕೆಳವರ್ಗ ಧರ್ಮ ಭೇದ ಯಾವುದೂ ಇಲ್ಲದಂತೆ ಈ ಒಂದು ಭಾರತ ದೇಶದ ಈ ಭೂಮಿಯನ್ನು ನಮ್ಮದಾಗಿಸಿಕೊಳ್ಳಿಕ್ಕೆ, ನಮ್ಮ ಆಡಳಿತವನ್ನಾಗಿಸಿಕೊಳ್ಳಿಕ್ಕೆ, ನಮ್ಮನ್ನು ನಾವೇ ಆಳಿಕೊಳ್ಳಲಿಕ್ಕೆ ಹೋರಾಟಗಳು ನಡೆದವು. ಅಂತಹ ಮಹೋತ್ತರವಾದಂತಹ ಸ್ವಾತಂತ್ರ್ಯವನ್ನು ನಮಗೆ ತಂದು ಕೊಟ್ಟಿರ್ತಕ್ಕಂತಹ ಆ ಮಹಾನುಭಾವರುಗಳನ್ನು ನೆನೆಸ್ಕೊಳ್ತಕ್ಕಂಥ ಸಂದರ್ಭ ಇದಾದರೂ ಕೂಡ ಅಂದಿನ ಸ್ವಾತಂತ್ರ್ಯಕ್ಕೆ ಇಂದಿನ ಸ್ವಾತಂತ್ರ್ಯವನ್ನು ಹೋಲಿಸಿದಾಗ ಅದೆಷ್ಟು ಅಂತರ, ಅದೆಷ್ಟು ವಿರೋಧಾಭಾಸಗಳು ಈ ದೇಶದಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನಾವು ಗಮನ ಹರಿಸಬೇಕಾಗತ್ತೆ. ಅಂದಿನ ಯುವಕರು ಈ ದೇಶದ ಶಕ್ತಿಯಾಗಿ, ಅಂದಿನ ರೈತರು ಈ ದೇಶದ ಶಕ್ತಿಯಾಗಿ, ಅಂದಿನ ಕೂಲಿ ಕಾರ್ಮಿಕರು ಈ ದೇಶದ ಶಕ್ತಿಯಾಗಿ ಹೋರಾಟ ನಡೆಸಿದಂತಹ ಸ್ವಾತಂತ್ರ್ಯ ಇದು. ಆದರೆ ಇಂದಿನ ರೈತರ, ಇಂದಿನ ಕೂಲಿ ಕಾರ್ಮಿಕರ, ಇಂದಿನ ಬಡ ಜನರ, ಇಂದಿನ ಮಹಿಳೆಯರ, ಇಂದಿನ ಮಕ್ಕಳ ಬದುಕನ್ನು ನೋಡಿದಾಗ ಈಗ ಇರತಕ್ಕಂತಹ ಕೇಂದ್ರ ಸರ್ಕಾರ ಯಾವ ರೀತಿಯಲ್ಲಿ ಇವರುಗಳನ್ನು ನಡೆಸ್ಕೊಳ್ತಾ ಇದೆ ಅಂತಕ್ಕಂಥದ್ದು ಪ್ರತಿದಿನವೂ ಕೂಡ ನೋಡ್ತಾ ಇದ್ದೀರಿ. ಅಂದು ಒಂದು ಕಟ್ಟುಪಾಡಿನಿಂದ, ಒಂದು ಬದ್ಧತೆಯಿಂದ, ಒಂದು ಶಿಸ್ತಿನಿಂದ ದೇಶ ಪ್ರೇಮವನ್ನ ಕಾಂಗ್ರೆಸ್ ಸಿದ್ಧಾಂತದ ಮೂಲಕ ಬಡವರ ಪರವಾದ ಹೋರಾಟಗಳನ್ನ ಮಾಡ್ತಕ್ಕಂತಹ ಸಿದ್ಧಾಂತವನ್ನ, ಬಡವರ ಪರವಾದಂತಹ ಸಿದ್ಧಾಂತವನ್ನ ನಮ್ಮೆಲ್ಲರಿಗೂ ಕೂಡ ಇಂದಿಗೂ ಅದನ್ನ ಹಾದಿಯನ್ನ ಹಾಕೊಟ್ಟಿರ್ತಕ್ಕಂಥದ್ದು. ಆದರೆ ಬಡವರ ವಿರೋಧಿಗಳಾಗಿರ್ತಕ್ಕಂತಹ, ಮಹಿಳೆಯರ ವಿರೋಧಿಗಳಾಗಿರ್ತಕ್ಕಂತಹ ಈ ಒಂದು ಸರ್ಕಾರವನ್ನ ನಾವೀಗ ಬಿಜೆಪಿ ಕ್ವಿಟ್ ಇಂಡಿಯಾ ಅಂತ ಹೇಳುವಂತಹ ಸ್ಥಿತಿಗೆ ನಾವೆಲ್ಲರೂ ಬಂದಿದ್ದೀವಿ. ನಮ್ಮ ಭಾರತ ದೇಶದಲ್ಲಿ ಅವರಿಗೆ ಇರಲಿಕ್ಕೆ ಅರ್ಹತೆಯೂ ಇಲ್ಲ, ಯೋಗ್ಯತೆಯೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಬಂಡವಾಳಗಾರರ ಪರವಾಗಿರ್ತಕ್ಕಂಥವ್ರು. ಮೊನ್ನೆ ನೀವೆಲ್ಲರೂ ನೋಡಿದ್ರಿ, ಝೆನ್ಸಿ ಹೋರಾಟಗಳನ್ನ ನೋಡಿದ್ರಿ. ಇನ್ನೂ ಸಹ ಅವರು ತಿಳ್ಕೊಂಡಿರ್ತಕ್ಕಂತಹ ಹಿಂದುತ್ವ ಆಗಲಿ, ಹಿಂದೂ ರಾಷ್ಟ್ರವಾಗಲಿ ಅದು ಒಂದು ಭಾಗವೇ ಹೊರತು ಸಂಪೂರ್ಣ ಹಿಂದೂ ರಾಷ್ಟ್ರವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ಒಂದು ಝೆನ್ಸಿಗಳ ಒಂದು ಹೋರಾಟವನ್ನ ನೋಡಿದಾಗ ಅವರ ಮೇಲೆ ನಡೆದಂತಹ ಕರುಣಾಜನಕವಾದಂತಹ ಅತ್ಯಂತ ನೋವಿನ ರೀತಿಯಲ್ಲಿ ಆ ಮಕ್ಕಳನ್ನ ನಡೆಸ್ಕೊಂಡಂಥದ್ದು, ಅವರೆಲ್ಲರೂ ನಮ್ಮ ಪ್ರಜೆಗಳು. ನೋಡಿ, ಅಲ್ಲೂ ಸಹ
ಕೇವಲ ಹಿಂದೂಗಳಷ್ಟೇ ಹೋರಾಟ ಮಾಡಿಲ್ಲ, ಇನ್ನೂ ನಮ್ಮಲ್ಲಿ, ನಮ್ಮ ದೇಶದಲ್ಲಿ ಜಾತ್ಯತೀತ ಶಕ್ತಿಗಳು ಜೀವಂತವಾಗಿ ಇದೆ ಅನ್ನೋದನ್ನ ಈ ಮಕ್ಕಳು ತೋರಿಸ್ಕೊಟ್ಟಿದ್ದಾರೆ ಅಂದಾಗ ನಾವೆಲ್ಲರೂ ಕೂಡ ಎಚ್ಚರ ಆಗಬೇಕು. ಮುಂದಿನ ಪೀಳಿಗೆಯ ಬಗ್ಗೆ, ಕೂಲಿ ಕಾರ್ಮಿಕರ ಬಗ್ಗೆ, ರೈತರ ಬಗ್ಗೆ, ಮಹಿಳೆಯರ ಬಗ್ಗೆ ಅತ್ಯಂತ ಆಳವಾದಂತಹ ಒಂದು 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 ಶ್ರದ್ಧೆಯನ್ನ, ಭಕ್ತಿಯನ್ನ, ಒಂದು ಕಮಿಟ್ಮೆಂಟ್, ಒಂದು ಬದ್ಧತೆಯನ್ನ ಇಟ್ಕೊಂಡು ನಾವು ಕೆಲಸ ಮಾಡಬೇಕಾಗ್ತದೆ. ಇವತ್ತು ನಮ್ಮ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ತಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಯಾಕೆ ಹೀಗಾಗ್ತಾ ಇದೆ? ಇಷ್ಟೆಲ್ಲ ನಾವು ಯೋಜನೆಗಳನ್ನ ಕೊಟ್ಟರೂ ಕೂಡ ನಮ್ಮ ಸಿದ್ಧಾಂತಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಲೆ ಬರಬೇಕು, ಯಾಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನೋಡಿದಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಇವರದೇ ಆದಂತಹ ಹುಳುಗಳು ಹಾಕುವಂತಹ ತಿಪ್ಪೆ ಇದೆಯಲ್ಲ, ಆ ತಿಪ್ಪೆ ಇವತ್ತು ನಮ್ಮನ್ನ ಸ್ವಲ್ಪ ದೂರ ಸರಿಸ್ತಾ ಇದ್ದಾವೆ. ನಾವುಗಳು ಎಚ್ಚರ ಆಗಬೇಕು, ನಾವೆಲ್ಲರೂ ಸೇರಿ ಅವರನ್ನ ಖಂಡಿಸಬೇಕು. ಅತಿ ಹೆಚ್ಚಿನ ರೀತಿಯಲ್ಲಿ ನಾವುಗಳೆಲ್ಲರೂ ಸೇರಿ ಈ ಕ್ವಿಟ್ ಇಂಡಿಯಾ ಮಾದರಿಯಲ್ಲೇ ಈ ಕೇಂದ್ರ ಸರ್ಕಾರವನ್ನ ಕಿತ್ತು ಒಗೆಯೋದಕ್ಕೆ ಒಂದಾಗಿ ಶ್ರಮಿಸಬೇಕು. ಮುಂದಿನ ದಿನಮಾನಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕಾಂಗ್ರೆಸ್ಸಿನ ಆಡಳಿತ ಬರಬೇಕು. ನಮ್ಮ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗುವವರೆಗೂ ಕೂಡ ನಾವು ಹೋರಾಟವನ್ನ ಬಿಡಬಾರದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಧನ್ಯವಾದಗಳು, ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.